ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. Buzz, buzz, buzz goes every bee. ಹಾಯ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಹುಟ್ಟಿದ ದಿನ. ಸೊ ವ್ಲಾಗ್ ಮಾಡೋಣ ಅಂತ ಮಾಡಿ ಕೇಕಿಂಗೆಲ್ಲ ಕಟ್ಟಿಂಗ್ ಆಯಿತು. ಕೇಕ್ ಕಟ್ ಮಾಡಿ ಎಲ್ರಿಗೂ ತಿನ್ನಿಸಿ ಮುಗೀತು. ನೆಕ್ಸ್ಟ್ ಬಂದು ಬರ್ಡೇಗೆ ಸಿಗೋ ಗಿಫ್ಟ್ ಅಂದರೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಬನ್ನಿ, ನನಗೇನೇನು ಗಿಫ್ಟು ಇದೆ ಅಂತ ಹುಡುಕಿ ಅದನ್ನು ಓಪನ್ ಮಾಡೋಣ. ಎಲ್ಲಿ ಏನೇನಿದೆ ಅಂತ ಹುಡುಕಿ ಓಪನ್ ಮಾಡೋಣ. ಒಂದು ಶೀಟಲ್ಲಿ ಬರೆದಿರ್ತಾರೆ, ಏನಂದರೆ ಒಂದು ಕ್ಲೂ ಕೊಟ್ಟಿರ್ತಾರೆ ಯಾವ ಜಾಗದಲ್ಲಿ ಇದೆ ಅಂತ. ಸೊ ಆ ಕ್ಲೂನ ಓದ್ಕೊಂಡು ನಾವು ಗಿಫ್ಟನ್ನ ಹುಡುಕಬೇಕು, ಎಲ್ಲೆಲ್ಲಿ ಏನೇನಿದೆ ಅಂತ. ಮೊದಲಿಗೆ ಫಸ್ಟ್ ಗಿಫ್ಟ್ ಸಿಕ್ತು. ಆ ಗಿಫ್ಟ್ ಒಳಗಡೆ ಇನ್ನೊಂದು ಚೀಟಿ ಇಟ್ಟಿರ್ತಾರೆ. ಆ ಚೀಟಿನ ನೋಡಿಕೊಂಡು ನೆಕ್ಸ್ಟ್ ಗಿಫ್ಟ್ ಎಲ್ಲಿದೆ ಅಂತ ಹುಡುಕಬೇಕು. ಹಂಗೆ ಒಂದೊಂದಾಗಿ ಹುಡುಕ್ತಾಯಿದ್ದೆ. ಅಡುಗೆ ಮನೇಲಿತ್ತು, ಆಮೇಲೆ ದೇವ್ರ ಮನೇಲಿತ್ತು. ಇನ್ನು ಹಂಗೆ ಹುಡುಕ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಹುಡ್ಕೋದು ಅನ್ನೋದಕ್ಕಿಂತ ಆ ಗಿಫ್ಟಲ್ಲಿ ಏನಿದೆ ಅನ್ನೋದೇ ತುಂಬ ಕ್ಯೂರಿಯಾಸಿಟಿ. ಒಂಥರ ಖುಷಿ, ಚೆನ್ನಾಗಿತ್ತು ಆಟ. ಒಂಥರ ನನಗಂತೂ ತುಂಬ ಇಷ್ಟನೂ ಆಯಿತು. ಗಿಫ್ಟ್ ಹುಡ್ಕೋದು ಒಂಥರ ಚೆನ್ನಾಗಿತ್ತು ಆಟ. ಇದು ಖುಷಿ ಆಯಿತು ತುಂಬ. ಸುಮಾರು ಮೇಲೆ ಹತ್ತು ಇಳಿದು ಸ್ವಲ್ಪ ಸ್ಟ್ರೆಸ್ ಆಯಿತು. ಆದರೂ ಒಂಥರ ಖುಷಿ. ಕೊನೆಯದ ಗಿಫ್ಟನ್ನ ಹುಡ್ಕೊಂಡು ಬಂದೆ ಕೆಳಗಡೆ. ಈಗ ಅದೊಂದು ಲೆಟ್ರ್ ಇತ್ತು ಅದರಲ್ಲಿ. ಅದನ್ನು ಓದ್ಬಿಟ್ಟು ಈಗ ನೆಕ್ಸ್ಟು ಏನೇನು ಗಿಫ್ಟ್ ಬಂದಿದ್ದಾನೋ ಆ ಗಿಫ್ಟನ್ನ ಓಪನ್ ಮಾಡುವಂಥ ಟೈಮು. ಮೊದಲನೇ ಗಿಫ್ಟನ್ನ ಓಪನ್ ಮಾಡಿದೆ. ಅದರಲ್ಲಿ ಕೆಲವೊಂದೆಲ್ಲ ಡ್ರಾಯಿಂಗ್ ಎಲ್ಲ ಮಾಡಿದರು. ಗಣೇಶ ಅವರೇ ಕೈಯಾರೆ ಡ್ರಾಯಿಂಗ್ ಮಾಡಿರುವಂಥ ಗಣೇಶ. ನನಗೆ ತುಂಬ ಇಷ್ಟ ಗಣೇಶ ಅಂದರೆ. ಸೊ ಅದನ್ನು ಡ್ರಾಯಿಂಗ್ ಮಾಡಿಕೊಟ್ಟಿದ್ದಾರೆ. ಮತ್ತು ಇದು ನೋಡಿ, ಈ ಥರ ಎಲ್ಲ ಮಾಡಿದ್ದಾರೆ. ಯಾಕೆಂದರೆ ನೋಡಿ, ಇದರಿಂದ ಎಷ್ಟು ಎಫರ್ಟ್ ಹಾಕಿರ್ಬೋದು ಅಂದರೆ ನೋಡಿ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗೆಲ್ಲ ಡ್ರಾಯಿಂಗ್ ಮಾಡಿಕೊಟ್ಟಿದ್ದಾರೆ ಗಿಫ್ಟು. ಇದು ಮೊದಲನೇ ಗಿಫ್ಟು. ಇದೆಲ್ಲ ಸ್ಪೆಷಲ್ ನನಗೆ. ಇದೇ ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ ಈ ಥರ ಮಾಡಿ ಕೊಟ್ಟಿರೋದು. ಸೆಕೆಂಡ್ ಒನ್ ಓಪನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಿದೆ ಅಂತ ಗೊತ್ತಿರಲಿಲ್ಲ, ತುಂಬ ಕ್ಯೂರಿಯಾಸಿಟಿ ಇತ್ತು ಏನಿರ್ಬೋದು ಅಂತ. ಇದು ಎರಡನೇ ಗಿಫ್ಟ್. ಇದರಲ್ಲಿ ಬಂದು ವ್ಯಾಲೆಟ್ ಇದೆ. ಇದರಲ್ಲಿ ವ್ಯಾಲೆಟ್ ಇತ್ತು. ವ್ಯಾಲೆಟ್ ಕೂಡ ತುಂಬ ಚೆನ್ನಾಗಿತ್ತು. ನನಗೂ ಇಷ್ಟ ಆಯಿತು ವ್ಯಾಲೆಟು. ನೋಡಿ, ಈ ಥರ ಇದೆ ವ್ಯಾಲೆಟು. ಇಷ್ಟ ಆಯಿತು. ಇದು ಅದರಲ್ಲೂ ಒಂದು ಲೆಟ್ರು. ಎಲ್ಲದರಲ್ಲೂ ಒಂದೊಂದು ಲೆಟ್ರ್ ಇತ್ತು. ಕೆಲವೊಂದು ಎಲ್ಲ ಬರೆದಿದ್ರು. ಅದನ್ನು ಓದಿದೆ. ತುಂಬ ಖುಷಿ ಆಯಿತು ಓದಿ. ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಮೂರನೇ ಗಿಫ್ಟ್ ಏನಿದೆ ಅಂತ ನೋಡೋಣ. ಓಪನ್ ಮಾಡ್ತಾಯಿದ್ದೀನಿ. ಸುಮಾರು ಒಂದು 5 ಗಿಫ್ಟ್ ಕೊಟ್ಟಿರೋದವರು. ಹುಡ್ಕೋದು ಮತ್ತು ಒಂಥರ ಖುಷಿ. ಅದೇ ಫಸ್ಟ್ ಟೈಮ್ ನನಗಿದ್ದು ಈ ಥರ ಮಾಡಿರೋದು. ಇದು ಬಂದು ಮೂರನೇ ಗಿಫ್ಟು. ಇದು ಬಂದು ನೋಡಿ, ಬುದ್ಧ. ನಾನು ಸ್ವಲ್ಪ ಕೋಪ ಜಾಸ್ತಿ ಅಂದ್ಬಿಟ್ಟು ಬುದ್ಧನ್ನ ಗಿಫ್ಟ್ ಮಾಡವ್ರೆ, ಸ್ವಲ್ಪ ಕಾಮಾಗಿ ಅಂತ. ಇದು ಬಂದು ಬುದ್ಧ. ನೋಡಿ, ಈ ಥರ ಇದೆ. ಇದು ಇಷ್ಟ ಆಯಿತು, ಚೆನ್ನಾಗಿದೆ. ಇದು ಕೂಡ ಇಷ್ಟ ಆಯಿತು. ಮತ್ತು ಅದರೊಳಗಡೆ ಒಂದು ಲೆಟ್ರು. ನನ್ನ ಬಗ್ಗೆನೇ ಕೋಪ ಜಾಸ್ತಿ, ಹಂಗೆ ಹಿಂಗೆ, ಸ್ವಲ್ಪ ಕಾಮ್ ಆಗಲಿ ಅಂತ ಈ ಗಿಫ್ಟ್ ಕೊಡ್ತಾಯಿದ್ದೀನಿ ನಿಮಗೆ ಅಂತ ಅದು ಬರೆದಿದೆ ಅದರಲ್ಲಿ. ಸೊ ಅದನ್ನು ಓದಿದೆ. ಖುಷಿ ಆಯಿತು ತುಂಬ. ಕೊಟ್ಟಿದ್ದ ಗಿಫ್ಟ್ ಕೂಡ ಖುಷಿ ಆಯಿತು. ಬುದ್ಧ ಮೂರನೇ ಗಿಫ್ಟ್ ಓಪನ್ ಮಾಡಿ ಆಯಿತು. ಈಗ ಬಂದು ನೆಕ್ಸ್ಟು 4ನೇ ಗಿಫ್ಟು ಏನಿದೆ ಅಂತ ನೋಡೋಣ. ಅಲ್ಲಲ್ಲೇ ಪ್ಯಾಕ್ ಮಾಡಿ ಇಡ್ತಾಯಿದ್ದೆ ಸೈಡ್ಗೆ. ಈಗ ಬಂದು 4ನೇ ಗಿಫ್ಟ್. ಇದೇನಂತ ಗೊತ್ತಿಲ್ಲ, ಕ್ಯೂರಿಯಾಸಿಟಿ ಇದೆ, ನೋಡೋಣ ಏನಂತ. ಈ ಗಿಫ್ಟು ಬಂದು ಕೀ ಚೈನು, ಅದು ಗಂಟೆ. ಇದು ಯಾವಾಗಲೂ ನಮ್ಮ ಜೊತೆ ಇದ್ದರೆ ಪ್ರೊಟೆಕ್ಟ್ ಮಾಡುತ್ತಂತೆ ಇದು ನಮ್ಮನ್ನ. ಸೊ ಅದಕ್ಕೆ ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ಳಿ ಅಂತ ಈ ಗಿಫ್ಟನ್ನ ಕೊಟ್ಟ. ಆ ಲೆಟ್ರಲ್ಲಿತ್ತು. ಲೆಟ್ರ್ ಓದಿದಾಗ ಆ ಥರ ಬರೆದಿತ್ತು, ಯಾವಾಗಲೂ ನಮ್ಮ ಜೊತೆ ಇದ್ದರೆ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಬರೆದಿತ್ತು. ಸೊ ಇದು ಕೂಡ ಇಷ್ಟ ಆಯಿತು, ಚೆನ್ನಾಗಿತ್ತು. ಇದು ಹಂಗೆ ಲೆಟ್ರ್ ಓದ್ಬಿಟ್ಟು ಅದನ್ನು ಪಕ್ಕಕ್ಕಿಟ್ಟೆ. ಈಗ ನೆಕ್ಸ್ಟ್ ಗಿಫ್ಟನ್ನ ಓಪನ್ ಮಾಡುವಂಥ ಟೈಮು. ಸೊ ಅದರಲ್ಲಿ ಏನಿದೆ ಅಂತ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. 4ನೇದು ಇದು. ಇದರಲ್ಲಿ ಏನಿದೆ ಅಂತ ನೋಡೋಣ. ಇದು 4ನೇ ಗಿಫ್ಟ್ ಬಂದು ಬಟ್ಟೆ, ಶರ್ಟು ಮತ್ತು ಪ್ಯಾಂಟು. ಚೆನ್ನಾಗಿತ್ತು, ಕಲರು ಇಷ್ಟ ಆಯಿತು ನನಗೆ. ಮ್ಯಾಚಿಂಗ್ ಚೆನ್ನಾಗಿದೆ ಎರಡೂ. ಸೊ ಇದು ಬಂದು 4ನೇ ಗಿಫ್ಟು. ಚೆನ್ನಾಗಿತ್ತು. ಮಡ್ಚಿ ಅಂತ ನಮ್ಮ ಅಮ್ಮನ ಕೊಟ್ಬಿಟ್ಟು ಇದು ಇದರಲ್ಲಿ ಒಂದು ಲೆಟ್ರ್ ಇತ್ತು. ಇದೇನಂತ ನೋಡೋಣ. ಇದರಲ್ಲಿ ಏನೋ ನಮ್ಮ ಫ್ರೆಂಡು ಅದು ಇದು ಅಂತ ಬರೆದಿದ್ರು. ಚೆನ್ನಾಗಿತ್ತು ಲೈನ್ಸ್ ಎಲ್ಲ. ಅದನ್ನೆಲ್ಲ ಆಮೇಲೆ ಓದೋಣ ಅಂದ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು, ಇದು ಕೊನೆ ಗಿಫ್ಟು, ಇದು ಲಾಸ್ಟ್ ಗಿಫ್ಟು. ಇದರಲ್ಲಿ ಏನಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು.
ಸೊ ಅದರಲ್ಲಿ ಒಂದು ಲೆಟ್ರ್ ಇದೆ. ಆ ಲೆಟ್ರ್ ಆಮೇಲೆ ಓದೋಣ ಲಾಸ್ಟಲ್ಲಿ ಅಂದ್ಬಿಟ್ಟು ಇದೇ ಓಪನ್ ಮಾಡ್ತಾಯಿದ್ದೀನಿ. ಇದು ಏನಿದೆ ಅಂತ ಗೊತ್ತಿಲ್ಲ, ಏನೋ ಒಂದು ಫೋಟೋ ಇದೆ, ಅವ್ರ ಫೋಟೋನೋ ಇಲ್ಲ ಇನ್ಯಾವುದೋ ಒಂದು ಫೋಟೋ ಇರ್ಬೋದು ಅಂತ ಒಂದು ಗೆಸ್ಸು. ಸೊ ಏನಿದೆ ಅಂತ ನೋಡುವ. ನೋಡಿ, ಇವತ್ತಿನ ಜನ್ರೇಷನಲ್ಲಿ ಅವ್ರ ಕೆಲಸ, ಅವ್ರ ಒತ್ತಡ ಏನೇನೋ ಇರುತ್ತೆ. ಅಂಥದ್ರಲ್ಲೂ ನಮ್ಮ ಬರ್ಡೇ ಡೇಟ್ನ ನೆನ್ಪಿಟ್ಕೊಂಡು ಕಾಲ್ ಮಾಡಿ ವಿಶ್ ಮಾಡಿ ಈ ಥರ ಗಿಫ್ಟೆಲ್ಲ ಕೊಟ್ಟಾಗ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ನೋಡಿ, ಅಷ್ಟು ಸುಲಭ ಅಲ್ಲ, ಅವ್ರದ್ದು ಕೆಲಸ, ಅವ್ರ ಟೆನ್ಷನ್ ಅವ್ರಿಗಿರುತ್ತೆ. ಅಂಥದ್ರಲ್ಲೂ ನಮ್ಮ ನೆನೆಸ್ಕೊಂಡು ನಮ್ಮ ಬರ್ಡೇ ಡೇಟೆಲ್ಲ ನೆನೆಸ್ಕೊಂಡು ವಿಶ್ ಮಾಡಿ ಈ ಥರ ಎಲ್ಲ ಗಿಫ್ಟ್ ಕೊಟ್ಟಾಗ ತುಂಬ ಖುಷಿ ಅನಿಸುತ್ತೆ. ಇದು ಲಾಸ್ಟ್ ಗಿಫ್ಟು ಏನಿದೆ ಇರ್ಬೋದು ಅಂತ ಕ್ಯೂರಿಯಾಸಿಟಿ ಇದೆ. ಮೇ ಬಿ ಏನೋ ಫೋಟೋ ಇರ್ಬೋದು ಅನಿಸುತ್ತೆ, ಏನೋ ದೇವ್ರ ಫೋಟೋನೋ ಏನೋ ಇರ್ಬೋದು ಅನಿಸುತ್ತೆ. ಸೊ ನನಗೂ ಗೊತ್ತಿರಲಿಲ್ಲ, ದೇವ್ರ ಫೋಟೋ ಇರ್ಬೋದು ಅಂದ್ಕೊಂಡಿದ್ದೆ. ಇದು ಬಂದು ನನ್ನದೇ ಫೋಟೋ. ಇದು ಅವ್ರು ಬ್ಲಡ್ ಕೊಟ್ಟು ಬ್ಲಡ್ ಆರ್ಟ್ ಮಾಡಿಸಿರೋದು. ಇದು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯ್ತು ಇದು. ನೋಡಿ, ಈ ಥರ ಇದೆ, ನನಗಂತೂ ಇಷ್ಟ ಆಯಿತು. ಇದೇ ಕೊನೆ ಗಿಫ್ಟು. ತುಂಬ ಖುಷಿ ಆಯಿತು ಇದು. ಯಾಕೆಂದರೆ ಅಷ್ಟು ಈಸಿ ಅಲ್ಲ ನೋಡಿ, ಇಷ್ಟೆಲ್ಲ ಏನು ಗಿಫ್ಟು ಓಪನ್ ಮಾಡಿದ್ನೋ ಅದರಿಂದ ಎಷ್ಟು ಎಫರ್ಟ್ ಇದೆ. ಅದು ಎಲ್ಲರೂ ಅವರು ಕೆಲಸಗಳು ಬಿಟ್ಟು ನಮಗೋಸ್ಕರ ಈ ಥರ ಮಾಡೋಕ್ಕೆ ಕೆಲವೊಬ್ರಿಗೆ ಸಾಧ್ಯ. ಇದರಿಂದಾಗಿ ನನಗೇನು ಅನಿಸ್ತು ಅಂದರೆ, ನಾವು ಇಷ್ಟಪಡೋರ್ಗಿನ್ನ ನಮ್ಮನ್ನು ಇಷ್ಟಪಡೋರ ಜೊತೆ ಇದ್ದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಈ ವರ್ಷದ ನನ್ನ ಬರ್ಡೇ ತುಂಬ ಸ್ಪೆಷಲ್ ಅನಿಸ್ತು. ಯಾಕೆಂದರೆ ಇದೆಲ್ಲ ಈ ಥರ ಎಲ್ಲ ಗಿಫ್ಟ್ ಆಗಿರ್ಬೋದು, ಗಿಫ್ಟ್ ಹುಡ್ಕೋದಾಗಿರ್ಬೋದು, ತುಂಬ ಖುಷಿ ಆಯಿತು. ಒಳ್ಳೆ ವಾತಾವರಣ ಸೃಷ್ಟಿ ಆಯಿತು ಇವತ್ತು ನನ್ನ ಬರ್ಡೇದು. ಒಂಥರ ಚೆನ್ನಾಗಿದೆ, ಮೆಮೊರೇಬಲ್ ಇದು. ಇದಾಗಿತ್ತು ನನ್ನ ಇವತ್ತಿನ ವಿಷಯ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನಮಸ್ಕಾರ.